ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಇಂದ್ರ ರಾವಣನ ಯುದ್ಧವೆಂಬ 28ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಪ್ರಕಾರದಲ್ಲಿ ಆ ವಸುವಿನಿಂದ ಸವಿತೃವೆಂಬ ವಸುವಿನಿಂದ ಹತನಾಗಿ ಭಸ್ಮ ಮಾಡಲ್ಪಟ್ಟ ಸುಮಾಲಿಯನ್ನು ನೋಡಿ ಕಂಗೆಟ್ಟು ಓಡುತ್ತಿದ್ದ ರಾಕ್ಷಸ ಸೇನಾ ಸಮೂಹವನ್ನು ಕಂಡು ಮೇಘನಾದನು ಕೋಪಿಸಿಕೊಂಡು ಅಗ್ನಿಗೆ ಸಮಾನವಾದ ವರ್ಣವುಳ್ಳ ರಥದಲ್ಲಿ ಕುಳಿತು ಸಕಲ ದೇವಸೇನೆಯನ್ನು ವನ ಸಮೂಹವನ್ನು ದಹಿಸುವ ಅಗ್ನಿಯ ಪ್ರಕಾರದಲ್ಲಿ ತನ್ನ ಬಾಣಗಳಿಂದ ನೋಯಿಸುತ್ತಿರಲು ಆತನ ಪ್ರತಾಪವನ್ನು ಆತನು ಆಕಾಶಚಾರಿಯಾಗಿರುವುದನ್ನು ಕಂಡು ದೇವಸೇನೆಯು ನಾನಾ ದಿಕ್ಕಿಗೆ ಓಡಿತು. ಒಬ್ಬರಾದರೂ ಆತನ ಎದುರಲ್ಲಿ ಯುದ್ಧಾರ್ಥವಾಗಿ ನಿಲ್ಲಲಾರದೆ ಹೋದರು. ಹಾಗೆ ಕಂಗೆಟ್ಟು ಓಡುತ್ತಿದ್ದ ದೇವಸೇನೆಯನ್ನು ನೋಡಿ ದೇವೇಂದ್ರನು, ಕಂಗೆಡಬೇಡಿ, ನನ್ನ ಕುಮಾರನಾದ ಜಯಂತನು ಬಹು ಪರಾಕ್ರಮಶಾಲಿ, ಈಗೋ ಆತನು ಯುದ್ಧ ಭೂಮಿಗೆ ಅಭಿಮುಖವಾಗಿ ಬರುತ್ತಿದ್ದಾನೆ ಎಂದು ಹೇಳಿದನು. ಅಷ್ಟರಲ್ಲಿ ಇಂದ್ರನ ಕುಮಾರನಾದ ಜಯಂತನು ಅತ್ಯಾಶ್ಚರ್ಯಕರವಾದ ರಥವನ್ನು ಆಶ್ರಯಿಸಿಕೊಂಡು ಯುದ್ಧಕ್ಕೆ ಬಂದನು. ಅನಂತರ ದೇವತೆಗಳೆಲ್ಲರೂ ಇಂದ್ರ ಕುಮಾರನ ಸುತ್ತಲೂ ಹೊರಟು ರಾವಣನ ಮಗನನ್ನು ಆಯುಧಗಳಿಂದ ಬಡಿದರು. ಆಗ ಅನ್ಯೋನ್ಯ ದೇವ ರಾಕ್ಷಸರಿಗೆ ಯುದ್ಧವಾಯಿತು. ಆ ಸಮಯದಲ್ಲಿ ಜಯಂತನಿಗೂ ಮೇಘನಾದನಿಗೂ ಅನ್ಯೋನ್ಯ ಯುದ್ಧವಾಗಲು ಇಂದ್ರ ಕುಮಾರನಿಗೆ ಸಾರಥಿಯಾಗಿದ್ದ ಮಾತಲಿ ಕುಮಾರನಾದ ಗೋಮುಖನ ಮೇಲೆ ರಾವಣ ಕುಮಾರನು ಅನೇಕ ಬಾಣಗಳನ್ನು ಪ್ರಯೋಗಿಸಿದನು. ಆಗ ಜಯಂತನು ಮೇಘನಾದನ ಸಾರಥಿಯ ಮೇಲೆ ಬಾಣಗಳನ್ನು ಎಸೆದನು. ಅದನ್ನು ಸಹಿಸದೆ ಮೇಘನಾದನು ಕೋಪದಿಂದ ಕೆಂಪಾದ ಕಣ್ಣುಗಳುಳ್ಳವನಾಗಿ ಜಯಂತನ ಮೇಲೆ ಅನೇಕವಾಗಿ ಬಾಣ ಪ್ರಯೋಗ ಮಾಡಿ ಮತ್ತು ಕೋಪದಿಂದ ಉತ್ತಮವಾದ ಬಾಣಗಳನ್ನು ಆ ದೇವಸೇನೆಯ ಮೇಲೆ ಪ್ರಯೋಗಿಸಿದನು. ಮತ್ತು ಮುಸಲ, ಮುದ್ಗರ, ಗದೆ, ಖಡ್ಗ, ಗಂಡುಗೊಡಲಿ, ಪರ್ವತ ಶೃಂಗಗಳು ಮೊದಲಾದ ಅನೇಕ ಆಯುಧಗಳನ್ನು ಪ್ರಯೋಗಿಸಿ ದೇವತೆಗಳನ್ನು ನೋಯಿಸಿ ತನ್ನ ಮಾಯೆಯಿಂದ ಅಂಧಕಾರವನ್ನು ಹುಟ್ಟಿಸಿ ತಾನು ಮರೆಯಾಗಿದ್ದುಕೊಂಡು ಅನೇಕ ಅಸ್ತ್ರಶಸ್ತ್ರಗಳಿಂದ ಪೆಟ್ಟುತ್ತಿರಲು ಸಕಲ ದೇವತಾ ಬಲವು ಭಯದಿಂದ ಇಂದ್ರಪುತ್ರನಾದ ಜಯಂತನನ್ನು ಮರೆಹೊಕ್ಕಿತು. ಕೆಲವರು ಆ ಕತ್ತಲೆಯಲ್ಲಿ ಓಡಿ ಹೋಗುತ್ತಿದ್ದರು. ಆ ಅಂಧಕಾರದಲ್ಲಿ ಸ್ವಬಲ ಪರಬಲಗಳನ್ನು ಕಾಣುವುದಕ್ಕೆ ಆಗುತ್ತಿರಲಿಲ್ಲ. ಆಗ ಇವರು ದೇವತೆಗಳು ಇವರು ರಾಕ್ಷಸರು ಎಂಬ ವಿವೇಕವಿಲ್ಲದೆ ಕಂಗೆಟ್ಟಿದ್ದ ಜಯಂತನನ್ನು ಆತನ ಮಾತಾಮಹನಾದ ಅಂದರೆ ಇಂದ್ರನ ಪತ್ನಿಯಾದ ಶಚೀದೇವಿಯ ತಂದೆಯಾದ ಪುಲೋಮನು ಆ ಸೇನಾ ಸಮೂಹದಿಂದ ಕರೆದುಕೊಂಡು ಹೋಗಿ ಸಮುದ್ರದಲ್ಲಿ ಪ್ರವೇಶ ಮಾಡಿದನು. ಆತನು ಶಚೀದೇವಿಗೆ ತಂದೆಯಾದ್ದರಿಂದ ಆ ದೇವಿಗೆ ಪೌಲೋಮಿ ಎಂದು ಹೆಸರಾಯಿತು. ಆ ಬಳಿಕ ಜಯಂತನಿಲ್ಲದಿದ್ದನ್ನು ಕಂಡು ದೇವತೆಗಳು ಕಂಗೆಟ್ಟು ವ್ಯಥೆಯಿಂದ ರಣರಂಗದಲ್ಲಿ ನಿಲ್ಲಲಾರದೆ ಹೋದರು. ಮೇಘನಾದನು ಸಂತುಷ್ಟನಾಗಿ ತನ್ನ ಬಲದಿಂದ ದೇವತೆಗಳನ್ನು ಅಟ್ಟಿ ಜಯಶಾಲಿಯಾಗಿ ಸಿಂಹನಾದವನ್ನು ಮಾಡಿದನು. ಆಮೇಲೆ ದೇವೇಂದ್ರನು ತನ್ನ ಪುತ್ರನು ಕಾಣದಿದ್ದುದನ್ನು ಮೇಘನಾದನ ಪರಾಕ್ರಮವನ್ನು ನೋಡಿ ತನ್ನ ಸಾರಥಿಯಾದ ಮಾತಲಿಯನ್ನು ಕರೆದು ಶೀಘ್ರವಾಗಿ ರಥವನ್ನು ಸಜ್ಜು ಮಾಡಿಕೊಂಡು ಬರಹೇಳಿದನು. ಆತನು ಭಯಂಕರವಾದ ಅತ್ಯಂತ ವೇಗವುಳ್ಳ ತನ್ನ ದಿವ್ಯ ರಥವನ್ನು ಸಜ್ಜು ಮಾಡಿ ತರಲು ಅದನ್ನು ಏರಿದನು. ಆಗ ಮಿಂಚುಗಳ ಸಹಿತವಾಗಿ ಅಧಿಕವಾದ ಧ್ವನಿಯುಳ್ಳ ಮೇಘಗಳು ವಾಯುವಿನಿಂದ ಪ್ರೇರಿಸಲ್ಪಟ್ಟು ಆ ರಥದ ಮೇಲುಗಡೆಯಲ್ಲಿಯೂ ಮುಂದುಗಡೆಯಲ್ಲಿಯೂ ನಡೆದವು. ನಾನಾ ಪ್ರಕಾರವಾದ ವಾದ್ಯಗಳು ಧ್ವನಿ ಮಾಡಿದವು. ವಂದಿ ಮಂಗಳ ಪಾಠಕರು ಸ್ತೋತ್ರಗಳನ್ನು ಘೋಷಿಸುತ್ತಿದ್ದರು. ರಥದ ಮುಂದೆ ಅಪ್ಸರಸ್ಸುಗಳು ನಾಟ್ಯವಾಡುತ್ತಿದ್ದರು. ಏಕಾದಶ ರುದ್ರರಿಂದಲೂ ದ್ವಾದಶಾದಿತ್ಯರಿಂದಲೂ ಸಾಧ್ಯಾದಿ ದೇವತೆಗಳಿಂದಲೂ ಮರುತ್ತುಗಳಿಂದಲೂ ಕೂಡಿಕೊಂಡು ನಾನಾ ವಿಧವಾದ ಆಯುಧಗಳನ್ನು ತೆಗೆದುಕೊಂಡು ತ್ರಿದಶಾಧಿಪತಿಯಾದ ದೇವೇಂದ್ರನು ಯುದ್ಧ ಭೂಮಿಯನ್ನು ಕುರಿತು ಬಂದನು. ಆ ಸಮಯದಲ್ಲಿ ಆಕಾಶದಲ್ಲಿ ಉತ್ಪಾತಗಳು ತೋರಿ ಇಂದ್ರನಿಗೆ ದುರ್ನಿಮಿತ್ತಗಳನ್ನು ಸೂಚಿಸಿದವು. ವಾಯುವು ಅತಿ ವೇಗದಿಂದ ಬೀಸಿದನು. ಸೂರ್ಯನು ನಿಸ್ತೇಜಸ್ಥನಾದನು. ಆಗ ಪ್ರತಾಪಶಾಲಿಯಾದ ರಾವಣನು ದಿವ್ಯವಾದ ತನ್ನ ರಥವನ್ನೇರಿದನು. ಅದು ಪೂರ್ವದಲ್ಲಿ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟದ್ದು.
ಅತ್ಯಂತ ಭಯಂಕರವಾದ ಸರ್ಪಗಳಿಂದ ಕಟ್ಟಲ್ಪಟ್ಟದ್ದು. ಯುದ್ಧದಲ್ಲಿ ಆ ಸರ್ಪಗಳು ಉಚ್ಛ್ವಾಸ ವಾಯುಗಳಿಂದ ಅತ್ಯಂತ ಭಯಂಕರವಾಗಿ ಪ್ರಜ್ವಲಿಸುತ್ತಿದ್ದವು. ಪರಾಕ್ರಮಶಾಲಿಗಳಾದ ನಿಶಾಚರರಿಂದ ಸುತ್ತುವರಿಯಲ್ಪಟ್ಟು ಆ ರಥದ ಮೇಲಿದ್ದುಕೊಂಡು ರಾವಣನು ಯುದ್ಧಭೂಮಿಗೆ ಎದುರಾಗಿ ಯುದ್ಧೋನ್ಮುಖನಾಗಿ ಬಂದು ತನ್ನ ಪುತ್ರನಾದ ಮೇಘನಾದನನ್ನು ತಡೆದು ಇಂದ್ರನನ್ನು ಎದುರಿಸಿದನು. ಆಗ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧವು ಸಂಭವಿಸಿತು. ದೇವತೆಗಳು ಭಯಂಕರವಾದ ಆಯುಧಗಳಿಂದ ಮೇಘಗಳು ಮಳೆಯನ್ನು ಸುರಿಸುವ ಪ್ರಕಾರದಲ್ಲಿ ವರ್ಷಿಸಿದರು. ಆ ಸಮಯದಲ್ಲಿ ದುರಾತ್ಮನಾದ ಕುಂಭಕರ್ಣನು ಕೋಪಿಸಿಕೊಂಡು ದಂತಗಳಿಂದಲೂ ಭುಜಗಳಿಂದಲೂ ಪಾದಗಳಿಂದಲೂ ಶಕ್ತಿ ತೋರುವ ಬಾಣ ಗದೆ ಮೊದಲಾದ ಆಯುಧಗಳಿಂದಲೂ ದೇವತೆಗಳನ್ನು ಪ್ರಹರಿಸುತ್ತಾ ಘೋರವಾದ ಯುದ್ಧವನ್ನು ಮಾಡುತ್ತಾ ಮಹಾತ್ಮರಾದ ಏಕಾದಶ ರುದ್ರರಿಂದಲೂ ದ್ವಾದಶಾದಿತ್ಯರಿಂದಲೂ ಪ್ರಯೋಗಿಸಲ್ಪಟ್ಟ ಅಸ್ತ್ರ ಶಸ್ತ್ರಗಳು ಶರೀರದಲ್ಲಿ ನೆಡಲ್ಪಟ್ಟು ಅದರಿಂದ ಸುರಿಯಲ್ಪಟ್ಟ ರಕ್ತ ಪ್ರವಾಹವುಳ್ಳವನಾಗಿ ಮಿಂಚಿನಿಂದಲೂ ವರ್ಷದಿಂದಲೂ ಗುಡುಗಿನಿಂದಲೂ ಕೂಡಿದ ಮೇಘದ ಪ್ರಕಾರದಲ್ಲಿ ಒಪ್ಪುತ್ತಿದ್ದನು. ಬಳಿಕ ರಾಕ್ಷಸ ಸೇನೆಯು ದೇವತೆಗಳ ತೀಕ್ಷ್ಣವಾದ ಆಯುಧಗಳಿಂದ ನೊಂದು ಕೆಲವರು ಭೂತಳದಲ್ಲಿ ಬಿದ್ದು ಹತರಾದರು. ಕೆಲವರು ವಾಹನಗಳು ಮುರಿದು ಗಾಯ ಪಡೆದರು. ಕೆಲವರು ಆನೆ, ಕುದುರೆ, ಒಂಟೆ, ಕತ್ತೆ, ವರಾಹ, ಸರ್ವ ಸರ್ಪ, ಪಿಶಾಚ ಮುಖಗಳುಳ್ಳ ವಾಹನಗಳಲ್ಲಿ ಆ ವಾಹನಗಳನ್ನೇ ಆಲಿಂಗನ ಮಾಡಿಕೊಂಡು ಬಿದ್ದರು. ಈ ಪ್ರಕಾರದಲ್ಲಿ ಬಲಶಾಲಿಗಳಾಗಿ ಮತ್ತರಾದ ರಾಕ್ಷಸರು ಭೂಮಿಯಲ್ಲಿ ಹತರಾಗಿ ಚಿತ್ರಗಳ ಪ್ರಕಾರದಲ್ಲಿ ನಿಶ್ಚೇಷ್ಟರಾಗಿದ್ದ ಸಮಯದಲ್ಲಿ ಪ್ರತಾಪಶಾಲಿಯಾದ ರಾವಣನು ದೇವತೆಗಳಿಂದ ಕೊಲ್ಲಲ್ಪಟ್ಟ ರಾಕ್ಷಸ ಬಲವನ್ನು ನೋಡಿ ಕೋಪಿಸಿಕೊಂಡು ಆ ದೇವಸೇನಾ ಸಮುದ್ರವನ್ನು ಪ್ರವೇಶಿಸಿ ಯುದ್ಧದಲ್ಲಿ ತನ್ನ ಬಲವನ್ನು ಸಂಹರಿಸುತ್ತಿದ್ದ ದೇವೇಂದ್ರನ ಕಡೆಗೆ ನುಗ್ಗಿದನು. ದೇವೇಂದ್ರನು ದೊಡ್ಡದಾದ ತನ್ನ ಧನುಸ್ಸನ್ನು ತೆಗೆದುಕೊಂಡು ಜ್ಯಾಘೋಷವನ್ನು ಮಾಡಲು ಅದರಿಂದ ದಶ ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಯುಂಟಾಯಿತು. ಅಂಥ ಬಿಲ್ಲಿನಲ್ಲಿ ಅಗ್ನಿಗೂ ಸೂರ್ಯನಿಗೂ ಸಮಾನವಾದ ಬಾಣಗಳನ್ನು ಹೂಡಿ ರಾವಣನ ಶಿರಸ್ಸಿನಲ್ಲಿ ನಡೆಸಲು ರಾವಣನು ದೇವೇಂದ್ರನ ಅಸ್ತ್ರಗಳನ್ನು ಪರಿಹರಿಸಿ ಆತನ ಮೇಲೆ ಅನೇಕ ಬಾಣಜಾಲಗಳನ್ನು ವರ್ಷಿಸಿದನು. ಈ ಪ್ರಕಾರದಲ್ಲಿ ಅವರು ಅನ್ಯೋನ್ಯ ಶಸ್ತ್ರ ಪ್ರಯೋಗ ಮಾಡುತ್ತಿರಲು ದಿಕ್ಕುಗಳಲ್ಲಿ ಅಂಧಕಾರವು ಕವಿದು ಯಾವ ವಸ್ತುವು ಗೋಚರವಾಗದಿತ್ತು. ಆಗ ಸೇನಾ ನಾಯಕರಾದ ಇಂದ್ರ, ರಾವಣರು ಧನುರ್ಬಾಣಗಳಿಂದ ಉಗ್ರವಾದ ಯುದ್ಧವನ್ನು ಮಾಡುತ್ತಿದ್ದರು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.